ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆಗಲೇ ಟೈಮ್ ಬಂದು 10:10 ಆಗ್ತಾ ಬರ್ತಾ ಇದೆ. ಸೊ ಇವಾಗ ಅಡುಗೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನಿನ್ನೆ ತರಕಾರಿ ಎಲ್ಲ ತರಿಸಿದ್ನಲ್ವಾ, ತರಕಾರಿ ಎಲ್ಲ ಹಾಗೆ ಇತ್ತು. ಹುಳಿ ಮಾಡೋಣ ಅಂತ ನಿನ್ನೆ ಅಂದ್ಕೊಂಡಿದ್ದು. ಸೊ ನಿನ್ನೆ ಯಾರು ಊಟ ಬೇಡ ಅಂತಂದಿದ್ದಕ್ಕೆ ದೋಸೆ ಹಾಕ್ಕೊಟ್ಬಿಟ್ಟು ರಾಗಿ ದೋಸೆ ಅಂತಂದ್ರಲ್ಲ, ಅದಕ್ಕೆ ರಾಗಿ ದೋಸೆ ಹಾಕಿದೆ. ಅವಾಗೆಲ್ಲ ನೈಟು ಎಲ್ಲರೂ ಒಂದೊಂದು ದೋಸೆ ತಿಂದು ಮಲ್ಕೊಂಡು, ಸೊ ಅದಕ್ಕೆ ಈಗ ತರಕಾರಿ ಸಾಂಬಾರು ಮಾಡಿಬಿಡೋಣ ಅಂತಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹಾಗೆಯೇ ಇವತ್ತು ನಮ್ಮೂರಲ್ಲಿ ಜಾತ್ರೆ ಇದೆ ಅಂತ ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಇವತ್ತು ಮತ್ತು ನಾಳೆ ಎಲ್ಲ ಆರತಿ ಇದೆ ನಮ್ಮೂರಲ್ಲಿ. ಸೊ ನಾಳೆ ಆರತಿ ಇರೋದ್ರಿಂದ ಇವತ್ತು ದೇವ್ರು ಬರುತ್ತೆ ಅಂತ ಹೇಳ್ತಾಯಿದ್ರು. ಮತ್ತು ಆದರೆ ಇವತ್ತು ಬೆಳಗ್ಗೆಯಿಂದನೂ ತುಂಬಾ ಮಳೆ ಬರ್ತಾ ಇದೆ. ಅದಕ್ಕೆ ಏನೋ ಬುಧವಾರ ಬರುತ್ತೆ ದೇವರು ಮೆರವಣಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಬೇಕು, ಬುಧವಾರ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಪ್ಪ ಬಂದ್ಬಿಟ್ಟು ಈಗ ಹೇಳ್ಬಿಟ್ಟು ಹೋದ್ರು, ಏನೋ ಬುಧವಾರ ಬರುತ್ತಂತೆ, ಇವತ್ತು ದೇವ್ರ ಮೆರವಣಿಗೆ ಬರೋದಿಲ್ವಂತೆ ಅಂತ ಅಂದ್ಬಿಟ್ಟು. ಸರಿ ಆಯ್ತು, ಇನ್ನೇನು ಮಾಡೋಕ್ಕಾಗುತ್ತಲ್ವಾ. ಅದಕ್ಕೆ ಇವಾಗೆಲ್ಲ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾಳೆ ಆರತಿ ಇದೆ, ಬೆಳಗ್ಗೆನೇ ಹೋಗಬೇಕು ಆರತಿ ತೊಗೊಂಡು. ಸೊ ಎಲ್ಲ ಕ್ಲೀನೆಲ್ಲ ಮಾಡಿ ನಮ್ಮ ಮನೆಯವರು ಆಗ ಪ್ರತಿಮೆಲ್ಲ ಕಳಿಸ್ಕೊಟ್ಟು ಈಗ ಸಾಂಬಾರು ಮಾಡ್ತಾಯಿರೋದು. ಇವಾಗ ಸಾಂಬಾರು ಮಾಡಿಟ್ಬಿಟ್ಟು ನಾನು ಹೋಗ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿ ಬಂದು ಆಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ತುಂಬಾ ಇವತ್ತು ಕೆಲಸಗಳು ಜಾಸ್ತಿ ಇದೆ. ನೈಟೇ ಎಲ್ಲ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಅಂದರೆ ಆಗೋದಿಲ್ಲ. ಹಾಗಾಗಿ ಇವಾಗ ಸದ್ಯಕ್ಕೆ ಅಡುಗೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಈಗ ಫಸ್ಟ್ಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು ತಪ್ಪಲೆ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೇನೆ ಸ್ವಲ್ಪ ಸಾಸಿವೆ ಜೊತೆಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕಿದ್ದೀನಿ. ಹಾಗೆ ಒಂದು 3 ಬಾಡಿಗೆ ಮೆಣಸಿನ್ಕಾಯಿ ಕೂಡ ಒಗ್ಗರಣೆ ಒಳಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಸುಮಾರು ಸೈಜ್ ಅಂತದ್ದು 2 ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದೊಂದ್ಸಲಿ ಒಂದೊಂಥರ ಹುಳಿ ಸಾಂಬಾರು ಮಾಡ್ಕೊಳ್ತೀನಿ. ಒಂದೊಂದ್ಸಲಿ ಬೇಳೆ ಮತ್ತು ಹಾಗೆ ತರಕಾರಿಗಳು ಎಲ್ಲ ಹಾಕ್ಬಿಟ್ಟು ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಇವತ್ತು ಫಸ್ಟ್ ತರಕಾರಿ ಎಲ್ಲ ಬೇಯಿಸ್ಕೊಂಡು ಆಮೇಲೆ ಬೇಳೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಳೆ ಕೂಡ ಈ ಕಡೆ ನೋಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ಬೇಳೆ ರೆಡಿ ಇದೆ ನೋಡಿ. ಇದು ಹೆಸರು ಬೇಳೆ ಮತ್ತು ಹಾಗೆಯೇ ಸ್ವಲ್ಪ ತೊಗರಿಬೇಳೆ ಇಷ್ಟನ್ನು ಬೇಯಿಸ್ಕೊಂಡಿದ್ದೀನಿ. ಈಗ ತರಕಾರಿ ಬೆಂದಾದಮೇಲೆ ಇದನ್ನು ಆ್ಯಡ್ ಮಾಡ್ತೀನಿ, ಬೇಳೆನ ಆ್ಯಡ್ ಮಾಡ್ತೀನಿ. ಈ ಥರ ಮಾಡಿದಾಗ ಸಾಂಬಾರು ಇನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಒಂದೇ ಥರ ಹುಳಿ ಸಾಂಬಾರು ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಒಂದೊಂದು ಥರ ಡಿಫ್ರೆಂಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ತರಕಾರಿನೂ ಅಷ್ಟೇ, 1 kg ತರಕಾರಿ ತರಿಸಿದ್ದು ಮಿಕ್ಸ್ ತರಕಾರಿ ನಾನು ತರಿಸಿದ್ದು. ಹೀರೆಕಾಯಿ, ಮೂಲಂಗಿ, ಬದನೆಕಾಯಿ ಮತ್ತು ಹಾಗೆಯೇ ನವಿಲುಕೋಸು, ಇನ್ನು ಇದು ಕ್ಯಾಪ್ಸಿಕಮ್ ತರಿಸಿದ್ದೆ. ಪಲಾವ್ ಏನಾದರೂ ಮಾಡೋಣ ಇವತ್ತು ಅಂತ. ಅದಕ್ಕೆ ನಮ್ಮ ಪ್ರತಿದು ಬೇಡಮ್ಮ ನನಗೆ ಹುಳಿ ಸಾಂಬಾರು ಮಾಡಿಬಿಟ್ಟು ಅನ್ನ ಕೊಟ್ಟು ಕಳಿಸು ಸಾಕು ಅಂತಂದ. ಅದಕ್ಕಾಗಿ ನಾನು ಕ್ಯಾಪ್ಸಿಕಮ್ ಕೂಡ ಇದಕ್ಕೆ ಆ್ಯಡ್ ಮಾಡಿದೆ. ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಮಾಡೋದ್ರಿಂದ. ಇದು 70 ರೂಪಾಯಿ kg ತರಕಾರಿ, ಮಿಕ್ಸ್ ತರಕಾರಿ. ತರಕಾರಿ ಅಷ್ಟೇ ರೇಟು ತುಂಬ ಜಾಸ್ತಿ ಆಗೋಗಿದೆ. 1 kg 70 ರೂಪಾಯಿ ತರಕಾರಿ. ಬೇರೆ 1 ಆಲೂಗೆಡ್ಡೆನೂ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಹಂಗೂ ನುಗ್ಗೆಕಾಯಿ ಹೇಳಿದ್ದೆ ನಮ್ಮ ಪ್ರತಿಗೆ, ಅಮ್ಮ ಇಲ್ಲ ನುಗ್ಗೆಕಾಯಿ ಅಂತಂದ. ನುಗ್ಗೆಕಾಯಿ ಇರಲಿಲ್ವಂತೆ. ಈಗ ಒಂದು 3 ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ, ಸುಮಾರು ಸೈಜಿದ್ದು. ಮತ್ತು ಹುಣಸೆ ಹುಳಿ ಹಾಕ್ತೀನಿ, ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು 3 ಟೊಮೊಟೊ ಹಾಕಿದ್ದೀನಿ, ಸ್ವಲ್ಪ ಚಿಕ್ಕ ಸೈಜಿಂದು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ.
ಏಕೆಂದರೆ ಬೇಳೆ ಬೇಯಿಸಿರೋ ನೀರು ಬೇರೆ ಇದೆಯಲ್ವ, ಅದಕ್ಕೆ ನೀರು ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಜೊತೆಗೆ ಸ್ವಲ್ಪ ತರಕಾರಿ ಬೇಯೋದಕ್ಕೆ ಅಂತಂದ್ಬಿಟ್ಟು ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಆಮೇಲೆ ಬೇಳೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಇನ್ನೊಂದು ಸತಿ ಹಾಕಿದ್ರಾಯ್ತು. ಸಾಂಬಾರು ಪುಡಿ ಎಲ್ಲ ಹಾಕ್ತೀನಲ್ಲ ಅವಾಗ. ಸೊ ಈಗ ಒಂದು ಸ್ವಲ್ಪ ಬೇಯಲಿ. ಈ ಕಡೆ ಹುಣಸೆ ಹುಳಿನೂ ತೊಗೊಂಡಿದ್ದೀನಿ, ನೆನೆಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಸಣ್ಣದ ಗಾತ್ರದ್ದು ಸ್ವಲ್ಪ ನೆನೆಹಾಕಿದ್ದೀನಿ. ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಸಣ್ಣ ನಿಂಬೆಹಣ್ಣು ನೆನೆಹಾಕಿದ್ದೀನಿ. ಏಕೆ ಟೊಮೊಟೊ ಬೇರೆ ಆ್ಯಡ್ ಮಾಡಿದ್ದೀನಲ್ವ, ಅದಕ್ಕೋಸ್ಕರ. ಸ್ವಲ್ಪ ಬೇಯಲಿ ಫ್ರೆಂಡ್ಸ್. ಇವಾಗ ತರಕಾರಿ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಬೇಳೆ ಬೇಯಿಸ್ಕೊಂಡಿದ್ನಲ್ಲ, ತೊಗರಿ ಬೇಳೆ ಮತ್ತು ಹಾಗೆಯೇ ಹೆಸರು ಬೇಳೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಅದೇ ಕುಕ್ಕರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ. ಮಳೆ ತುಂಬಾ ಬರ್ತಾ ಇರೋದ್ರಿಂದ ನೀರು ಕೂಡ ಕಾದಿರಲಿಲ್ಲ ಸೋಲಾರಲ್ಲಿ. ಸೊ ಹಾಗಾಗಿ ತಪ್ಪಲೆಯಲ್ಲಿ ನೀರು ಎತ್ಕೊಂಡಿದ್ದೀನಿ. ನಮ್ಮ ಮನೇಲಿ ಗ್ರೀಸರ್ ಇಲ್ಲ, ಸೊ ಹಾಕ್ಸಿಲ್ಲ ನಾವೇನೇ. ಇವಾಗ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ, ಸ್ನಾನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು. ಸೊ ಇವಾಗ ಇದಕ್ಕೇನೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೆ ಅನ್ನೋಣ, ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸಾಂಬಾರು ಪುಡಿಯನ್ನು ಹಾಕ್ತೀನಿ ತಡಿ. ಸಾಂಬಾರು ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆಯೇ ಅದಕ್ಕೆ ಖಾರದ ಪುಡಿ ಮೆಣಸಿನ್ಕಾಯಿ ಕೂಡ ಸೇರಿಸಿದೆ ಸಾಂಬಾರು ಪುಡಿ ಜೊತೆಗೆ. ಒಂದು ಸ್ವಲ್ಪ ನಾನು ಒಂದೆರಡು ಸ್ಪೂನಷ್ಟು, ಅಂದರೆ ಚಿಕ್ಕ ಸ್ಪೂನ್ನಲ್ಲಿ ಒಂದೆರಡು ಚಮಚದಷ್ಟು ಖಾರದ ಪುಡಿ ಕೂಡ ಹಾಕಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ. ಆಲ್ರೆಡಿ ಎಲ್ಲ ಅದಕ್ಕೆ ಇದೆ, ಸಾಂಬಾರು ಪುಡಿಯಲ್ಲೇ ಇದೆ. ಸೊ ನಾನು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಖಾರ ಅದೆಲ್ಲ ಹಾಕಿದ್ದೀನಿ. ಸೊ ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಎಷ್ಟು ಬೇಕೋ ಅಷ್ಟೊಂದು ನೋಡಿಕೊಂಡು ನೀರು ಹಾಕ್ಕೊಳ್ಳೋದು. ಫ್ರೆಂಡ್ಸ್ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಆಲ್ರೆಡಿ ಆವಾಗಲೇ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದ್ದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋದಷ್ಟೇನೆ. ಇದು ಇನ್ನೊಂದು ಸ್ವಲ್ಪ ಕುದೀಲಿ. ಫ್ರೆಂಡ್ಸ್ ಫೈನಲಿ ಸಾಂಬಾರು ರೆಡಿ ಆಯಿತು. ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆಯೇ ಕಾಯಿ ತುರಿ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ರೆಡಿ. ತುಂಬ ಚೆನ್ನಾಗಿದೆ. ಮನೆಯೆಲ್ಲ ಒಂಥರ ಒಳ್ಳೆ ಘಮ ಬರ್ತಾಯಿದೆ, ಒಳ್ಳೆ ಸ್ಮೆಲ್ಲು. ಒಳ್ಳೆ ಈ ದೇವಸ್ಥಾನದಲ್ಲಿ ಸಾಂಬಾರು ಇರುತ್ತಲ್ಲ ಆ ಟೈಪ್ ಇದೆ ಸಾಂಬಾರು. ಇವತ್ತು ತುಂಬ ಚೆನ್ನಾಗಾಗಿದೆ. ಎಲ್ಲ ಮಿಕ್ಸ್ ತರಕಾರಿಗಳನ್ನ ಹಾಕಿ ಮಾಡಿರೋದು ಚೆನ್ನಾಗಿ ಬಂದಿದೆ ಸಾಂಬಾರು ಕೂಡ. ಸೊ ಇದು ಮುದ್ದೆಗಿನ್ನ ಅನ್ನಕ್ಕೆ ಸಖತ್ತಾಗಿರುತ್ತೆ. ನೋಡೋಣ, ನೋಡ್ಬಿಟ್ಟು ಅಪ್ಪ ಅಮ್ಮಂಗೆ ಏನು ಬೇಕೋ ಕೇಳಿ ಮಾಡ್ಕೊಳ್ಳೋದು. ಪ್ರತಿಗೆ ಆಮೇಲೆ ಅನ್ನ ಮಾಡ್ತೀನಿ. ಅವಳು ಊಟ ಮಾಡ್ತಾಳಲ್ಲ, ನಾವೆಲ್ಲ ಒಟ್ಟಿಗೆ ಮಧ್ಯಾಹ್ನ ಊಟ ಮಾಡೋದು. ಆಲ್ರೆಡಿ ನಾನು ಶೇಕ್ ಕುಡಿದೆ. ಸೊ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಕೂಡ ಹೋಗಿಲ್ಲ, ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಆಮೇಲೆ ಅನ್ನ ಮಾಡ್ತೀನಿ. ಸಂಜೆ ಮೇಲೆ ದೇವ್ರ ದೀಪ ಹಚ್ಚೋದು. ಇವತ್ತು ಒಳ್ಳೆ ಘಮ ಬರ್ತಾಯಿದೆ ಫ್ರೆಂಡ್ಸ್. ವಾವ್, ಸೂಪರ್. ಫ್ರೆಂಡ್ಸ್ ಇವತ್ತು ಮಂಡೇ ಆಗಿರೋದ್ರಿಂದ ಸೃಷ್ಟಿ ಉಪವಾಸ ಇರ್ತಾಳೆ. ಅದಕ್ಕೆ ಅವಳಿಗೆ ಉಪವಾಸ ಇರೋದ್ರಿಂದ ನಾನು ಸ್ವಲ್ಪ ಕಡಲೆ ಉಂಡೆ ಮಾಡಿಕೊಟ್ಟಿದ್ದೀನಿ. ಕಡಲೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು, ಏಲಕ್ಕಿ, ಸ್ವಲ್ಪ ಕೊಬ್ಬರಿ ತುರಿ, ಜೊತೆಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಅಂದರೆ ರುಬ್ಬದ್ರಲ್ಲೇ ಆ್ಯಡ್ ಮಾಡಿಬಿಟ್ಟು ಇವಾಗ ಉಂಡೆ ಮಾಡಿಕೊಟ್ಟಿದ್ದೀನಿ. ಈಗ ಅವಳು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದಾಳೆ. ಸೊ ರೆಡಿ ಆಗಿ ಪೂಜೆ ಮಾಡಿಬಿಟ್ಟು ಆಮೇಲೆ ತಿಂತೀನಮ್ಮ ಅಂತಂದ್ಲು. ಜಸ್ಟ್ ಇವಾಗ ಅವಳು ಒಂದೆರಡು ಊದ್ಗಡ್ಡೆ ಹಚ್ಬಿಟ್ಟು ಹೋಗ್ತಾಳೆ. ಯಾಕೆಂದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಇವಾಗ ಜಸ್ಟ್ ದೀಪ ಹಚ್ಬಿಟ್ಟು ಹೋಗ್ತೀನಿ ಅಂತಂದ್ಲು ಕಾಲೇಜಿಗೆ. ಸರಿ ಆಯಿತು ಅಂತ ಹೇಳಿದೆ. ಇವಾಗ ನಾನು ಕೂಡ ಇವಾಗ ಅವಳಿಗೆ ಉಂಡೆ ರೆಡಿ ಮಾಡಿಟ್ಬಿಟ್ಟು ಇವಾಗ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಆಮೇಲಿಂದ ದೇವ್ರ ಮನೆ ಕ್ಲೀನಿಂಗು ಮತ್ತು ಹಾಗೆಯೇ ನಾಳೆ ಎಲ್ಲ ಆರತಿ ತೊಮಟ ಮಾಡೋದಕ್ಕೆ ಕಡಲೆ ಬೀಜ ಪ್ರತಿಯೊಂದನ್ನು ಹುರಿದು ಬಿಳಿ ಎಳ್ಳು ಎಲ್ಲನೂ ರೆಡಿ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ಫೈನಲ್ ಇವಾಗ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಸೃಷ್ಟಿ ಅಷ್ಟರೊಳಗೆ ಅನ್ನ ಮಾಡಿದ್ಲು. ಸೊ ಈಗ ಅನ್ನ ಮತ್ತು ಸಾಂಬಾರು ಹಾಕ್ಬಿಟ್ಟು ಈಗ ಪ್ರತಿಗೆ ಬಾಕ್ಸ್ ರೆಡಿ ಮಾಡಿದ್ದೀನಿ.
ಸೊ ಅವಳಿಗೆ ಒಂದು ಮಾಡಿ 2 ಮಡಗಿದ್ಲು, ನನಗೊಂದು ಪ್ರತಿಗೊಂದು ಅಂತ ಅಂದ್ಬಿಟ್ಟು. ಸೊ ಪ್ರತಿಗೂ ಕೂಡ ಒಂದು ಬಾಕ್ಸ್ಗೆ ಹಾಕಿದ್ದೀನಿ. ಅವನಿಗೆ ಸೈಡಿಗೆ ಕಡಲೆ ಬೀಜ ಖಾರ ಹಾಕ್ತಿದ್ರೆ ಬೇಡ ಅಂತಂತಾನೆ ಒಂದೊಂದು ಸತಿ. ಮತ್ತು ಇದು ತರಕಾರಿ ಎಲ್ಲ ಹಾಕಿ ಮಾಡಿರೋ ಸಾಂಬಾರಲ್ವಾ, ಸೊ ಸರಿ ಹೋಗುತ್ತೆ, ತಿಂತಾನೆ. ಅದಕ್ಕೆ ಕಡಲೆ ಉಂಡೆ ಒಂದು ಹಾಕಿದ್ದೀನಿ. ಇವಾಗ ಸೃಷ್ಟಿ ಕೂಡ ಕಾಲೇಜ್ಗೆ ಹೊರಟ್ಲು. ಈಗ ಅವಳ ಹತ್ರ ಊಟನ ಕೊಟ್ಟು ಕಳಿಸ್ಬಿಡ್ತೀನಿ. ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಆಗಲೇ ಟೈಮ್ ಬಂದು 4:45 ಆಗ್ತಾ ಬರ್ತಾಯಿದೆ. ಸೊ ಅಪ್ಪನೇ ಮಧ್ಯಾಹ್ನ ಅವರು ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಹೂವು ಎಲ್ಲ ತೊಗೊಂಡು ಬಂದಿದ್ದಾರೆ. ಅದೇ ಇವಾಗ ಮದುವೆಯಲ್ಲೆಲ್ಲ ಡೆಕೋರೇಷನ್ ಮಾಡಿದ್ರು ನೋಡಿ, ರಾಮಣ್ಣ ಅಂಕಲ್ ಅಂತಂದ್ಬಿಟ್ಟು. ಸೊ ಅಣ್ಣನ ಜೊತೆ ಹೋಗ್ಬಿಟ್ಟು ಅಪ್ಪ ಎಲ್ಲನೂ ಹೂವು ತೊಗೊಂಡು ಬಂದರು. ಹೋದ ವರ್ಷ ಎಲ್ಲ ನಾನು ಹೋಗಿದ್ದೆ ಹೂವು ತರೋದಕ್ಕೆ ಅಂತ ಅಂದ್ಬಿಟ್ಟು, ನಾನು ಮತ್ತು ನಮ್ಮ ಮನೆಯವರು. ಪಾಪ ಅವ್ರಿಗೆ ಇವಾಗ ರಜೆ ಇಲ್ಲ ಅಲ್ವಾ, ಹಾಗಾಗಿ ಅಪ್ಪನೇ ಹೋಗ್ಬಿಟ್ಟು ಸ್ವಲ್ಪ ಹೂವಿನಾರ, ಚೆಂಡು ಹೂವು ಎಲ್ಲ ಹೂವು ತೊಗೊಂಡು ಬಂದಿದ್ದಾರೆ. ಮತ್ತು ಆಲ್ರೆಡಿ ನಾನೀಗ ಸ್ವಲ್ಪ ಎಲ್ಲ ಹೂವು ಎಲ್ಲ ರೆಡಿ ಹಾಕಿದ್ದೀನಿ ದೇವ್ರಿಗೆ. ಬರೀ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ನಲ್ವ, ಹಾಗೆ ಬಿಡಬಾರ್ದು ಅಂತಂದ್ಬಿಟ್ಟು ಒಂದು ಹೂವಿನಾರ ಹಾಕಿ ಒಂದು ಸ್ವಲ್ಪ ಕನಕಾಂಬರ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ. ಬೆಳಗ್ಗೆ ಇನ್ನೂ ಒಂದ್ಸಲಿ ಎಲ್ಲ ಇನ್ನೊಂದು ಸ್ವಲ್ಪ ಎಲ್ಲ ಹೂವಿನಿಂದ ಎಲ್ಲ ಡೆಕೋರೇಷನ್ ಮಾಡೋಣ ಅಂತಂದ್ಬಿಟ್ಟು ನೋಡಿ. ಮತ್ತು ಇಲ್ಲಿ ಇವಾಗ ಇದನ್ನು ತೆಗೆದ್ಬಿಟ್ಟು ನ್ಯಾಚುರಲ್ದು ಚೆಂಡು ಹೂವು ಹಾಕಬೇಕು. ಸೊ ಅದೊಂದು ಹಾಕ್ತೀನಿ. ಮತ್ತು ಹಾಗೆ ಬಾಗಿಲಿಗೂ ಎಲ್ಲ ಹಾಕಬೇಕು. ಮತ್ತು ಹಾಗೆಯೇ ನಾನು ಹೇಳ್ತಿದ್ನಲ್ವ, ದೇವರು ಇವತ್ತೇನೋ ಬರೋದಿಲ್ವಂತೆ ಅಂತ ಹೇಳ್ತಾ ಇದ್ನಲ್ವ. ಬೆಳಗ್ಗೆ ಹೇಳಿದ್ದೆ ನಾನು, ದೇವ್ರು ಬರಲ್ವಂತೆ ಇವತ್ತು ಮೆರವಣಿಗೆ ಅಂತ ಅಂದ್ಬಿಟ್ಟು. ಸೊ ಬರ್ತಾ ಇದೆಯಂತೆ, ಮಳೆ ಕೂಡ ಇಲ್ವಲ್ಲ, ದೇವ್ರದ್ದು ಮೆರವಣಿಗೆ ಕೂಡ ಬರುತ್ತೆ ಇವತ್ತು. ಹಾಗಾಗಿ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಹೂವು, ಹಣ್ಣು, ಕಾಯಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಹಾಗೆಯೇ ಇದಕ್ಕೆ ಇನ್ನೊಂದು ಸ್ವಲ್ಪ ಹೂವು ತೊಗೊಳ್ತೀನಿ. ಒಂದು ಹಾರ ಇದೆ, ಇನ್ನೊಂದು ಸ್ವಲ್ಪ ಇದು ಮಲ್ಲೆ ಹೂವು ಇದೆ. ಮಲ್ಲೆ ಹೂವು, ಸ್ವಲ್ಪ ಕನಕಾಂಬರ ಎರಡು ಇಡ್ತೀನಿ. ಇನ್ನು ಇದಕ್ಕಿನ್ನು ಕರ್ಪೂರ ಒಂದು ಇಡಬೇಕು. ಸೊ ಇವಾಗ ಇದಿಷ್ಟು ಇಟ್ಕೊಂಡು ರೆಡಿ ಮಾಡಿಕೊಂಡ್ರೆ ಆಮೇಲಿಂದ ದೇವ್ರು ಬಂದಮೇಲೆ ಪೂಜೆ ಮಾಡಿಸೋದು. ಈಗ ಇನ್ನೂ ಸದ್ಯಕ್ಕೆ ಸೃಷ್ಟಿ ಒಬ್ಬಳೇ ಬಂದಿರೋದು ಮನೆಗೆ, ಇನ್ನೂ ಪ್ರತಿ ಬಂದಿಲ್ಲ. ಅವಳು ಹೋಗ್ಬಿಟ್ಟು ಆಮೇಲೆ ಪ್ರತಿನ ಕರ್ಕೊಂಬರ್ತಾಳೆ. ನೋಡಬೇಕು ಎಷ್ಟೊತ್ತಿಗೆ ಬರುತ್ತೋ, ನಾವು ಮನೆಯವ್ರ ಡ್ಯೂಟಿಯಿಂದ ಬರೋ ಅಷ್ಟೊತ್ತಿಗೆ ಬಂದು ಹೋಗಿರುತ್ತೋ ಅಥವಾ ಆ ಟೈಮಿಗೆ ಬರುತ್ತೋ ಗೊತ್ತಿಲ್ಲ, ನೋಡೋಣ. ಸೊ ಹೇಗೋ ದೇವ್ರು ಬರ್ತಾಯಿದೆ. ಬುಧವಾರ ಅಂದ್ಬಿಟ್ಟಿದ್ದರೆ ಎಲ್ರಿಗೂ ಬೇಜಾರಾಗೋದು. ಸೊ ಇವತ್ತು ಬಂದುಬಿಟ್ಟು ಹೋದರೆ ನಮಗೂ ಒಂಥರ ಸಮಾಧಾನ ಅನಿಸುತ್ತೆ. ಎಲ್ಲ ಪಾಪ ಎಲ್ಲ ಕೆಲವರೆಲ್ಲರೂ ಪ್ರಸಾದ ಎಲ್ಲ ಹಂಚೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತಾರಲ್ವ. ಆಗ ಅಂದ್ರೂ ಬೆಳಗ್ಗೆನೇ ಅಂದರೆ ನಮ್ಗೆ ಅಲೋನ್ಸ್ ಏನು ಮಾಡಿರಲಿಲ್ಲ, ಬಟ್ ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ತಿಳ್ಕೊಳ್ತಾ ಇದ್ವು ಅಷ್ಟೇನೇ. ಆಮೇಲಿಂದ ಕನ್ಫರ್ಮ್ ಆಯಿತು ದೇವ್ರು ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಪೂಜೆ ಸಾಮಾನು ಕೂಡ ರೆಡಿ ಮಾಡಿದ್ದೀನಿ. ಇವಾಗ ದೇವ್ರಿಗೆ ಇಷ್ಟು ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿದ್ದೀನಿ. ಯಾಕೆಂದರೆ ಬೆಳಗ್ಗೆನೇ ಅಂತಂದರೆ ನಾನು ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇವಾಗಲೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಏನಿದ್ರೂ ಆರತಿ ತೊಮಟವನ್ನು ಮಾಡಿಬಿಟ್ಟು ಎಲ್ಲನೂ ಆರತಿ ಹೂವು ಎಲ್ಲ ಏರಿಸಿಡ್ಬೇಕು. ಮತ್ತು ಹಾಗೆಯೇ ನೋಡಿ, ಆರತಿ ಹೂವನ್ನು ಕೂಡ ಈಗಲೇ ಏರಿಸಿಟ್ಬಿಡ್ತೀನಿ. ಅಮ್ಮ ಎಲ್ಲ ತಂದು ಕೊಟ್ಟಿದ್ದಾರೆ. ಆರತಿ ಹೂವನ್ನು ಅಪ್ಪ ತೊಗೊಂಡು ಬಂದಿದ್ದಾರೆ. ಸೊ ನೋಡಿ, ಆರತಿ ಹೂವು ಕೂಡ ತೊಗೊಂಡು ಬಂದಿದ್ದಾರೆ. ಕಣಂಗ್ಲು ಹೂವು ಇದು. ಸೊ ಇದನ್ನು ಕೂಡ ಇವಾಗ ಎಲ್ಲನೂ ಹಂಚಿಕಟ್ಟಿ ಅಂದರೆ ಹೊಸ ಪರ್ಕೆ ಬರುತ್ತಲ್ವ, ಅದರಲ್ಲೆಲ್ಲ ಏರಿಸಿಡಬೇಕು. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಕೂಡ. ಸೊ ಆಮೇಲೆ ದೇವ್ರು ಬಂದು ಹೋದಾದ್ಮೇಲೆ, ದೇವ್ರಿಗೆಲ್ಲ ಪೂಜೆ ಮಾಡಿಸಿದೆಲ್ಲ ಆದಮೇಲೆ ಆಮೇಲೆ ಕೂತ್ಕೊಂಡೆಲ್ಲ ಏರಿಸಿಡೋಣ ಅಂತ ಅಂದ್ಬಿಟ್ಟು. ಸೊ ಈ ವರ್ಷ ಯಾವ ರಿಲೇಷನ್ಸ್ಗಳು ಯಾರಿಗೂ ನಾನು ಹೇಳಿಲ್ಲ. ನಮ್ಮ ರಿಲೇಟಿವ್ಸ್ಗೆ ಯಾರಿಗೂ ಕೂಡ ಹೇಳೋಕ್ಕೆ ಹೋಗಿಲ್ಲ. ಈ ಸಲ ಸಿಂಪಲ್ಲಾಗಿ ನಾವೇ ಮಾಡ್ತಾಯಿದ್ದೀವಿ. ಏಕೆಂದರೆ ಹುಡುಗರಿಗೆಲ್ಲ ಎಕ್ಸಾಮು, ನಮ್ಮನೆಯವ್ರಿಗೂ ಎಕ್ಸಾಮು. ಹಾಗಾಗಿ ನಾನು ಈ ವರ್ಷ ಯಾರಿಗೂ ಹೇಳೇ ಇಲ್ಲ. ನಾವೇ ಜಸ್ಟ್ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲೇ ನಾವೇ ಮಾಡ್ಕೊಳ್ತಾಯಿದ್ದೀವಿ. ಹಾಗಾಗಿ ನನಗೆ ಇವತ್ತು ಅಷ್ಟೊಂದು ರಿಸ್ಕ್ ಅನ್ನಿಸ್ತಾ ಇಲ್ಲ. ಎಲ್ಲ ಬೆಳಗ್ಗೆಯಿಂದ ಆರಾಮಾಗಿ ಫ್ರೀಯಾಗಿ ನಿಧಾನಕ್ಕೆ ಒಂದೊಂದೇ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾಯಿದ್ದೀನಿ. ಇವಾಗ ದೇವ್ರು ಬಂದಿದೆಯಂತೆ. ಮೆರವಣಿಗೆ ಇವಾಗ ಇಲ್ಲಿಂದಲೇ, ನಮ್ಮ ಮನೆ ಹತ್ರ ಇಂದಲೇ ಇವಾಗ ಮೆರವಣಿಗೆ ಹೋಗೋದು. ಸೊ ಹಾಗಾಗಿ ಇಲ್ಲಿ ಬಂದಿದೆ. ಮತ್ತು ಹಾಗೆಯೇ ನಾನೀಗ ಇಲ್ಲಿ ಮೊಡ್ಲಕ್ಕಿ ಕೊಡೋದಕ್ಕೆ ಅಂದ್ಬಿಟ್ಟು ಸೀರೆ ಮತ್ತು ಅಕ್ಕಿ, ಕೊಬ್ಬರಿ, ಬೆಲ್ಲ, ಮೊಡ್ಲಕ್ಕಿ ಐಟಮು ಮತ್ತು ಹಾಗೆಯೇ ಕಾಯಿ, ಬಾಳೆಹಣ್ಣು, ಹೂವು ಎಲ್ಲನೂ ತೊಗೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಇನ್ನೇನು ಬರುತ್ತೆ ದೇವ್ರು ಕೂಡ. ಸೊ ಇವಾಗ ಹೋಗ್ತಾಯಿದ್ದೀವಿ. ಟೈಮ್ ಬಂದು ಆಲೆ 5:45. ಸೊ ಮಳೆ ಬರುತ್ತೆ ಅಂತ ಅಂದ್ಬಿಟ್ಟು ಪಾಪ ಅವರು ಬೇಗ ಮಾಡ್ತಾಯಿದ್ದಾರೆ. ಇವಾಗ ಬನ್ನಿ ದೇವ್ರ ದರ್ಶನ ನಿಮಗೂ ಕೂಡ ಮಾಡಿಸ್ತೀನಿ.
ಫ್ರೆಂಡ್ಸ್, ಇವಾಗ ಆರತಿಗೆ ಹೂವೆಲ್ಲ ಏರ್ಸೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಣಗಳು ತಂದಿದ್ರಲ್ಲ, ಅಪ್ಪ ಮಧ್ಯಾಹ್ನ ತೊಗೊಂಡು ಬಂದಿದ್ರು. ಸೊ ಅದಕ್ಕೆ ಇವಾಗ ಹೊಸ ಹಂಚಿಕಡ್ಡಿ ಇದೆ, ಇದು ಪರ್ಕೆದು. ಸೊ ಹಂಚಿಕಡ್ಡಿಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿಕೊಂಡು ಎಲ್ಲ ಇವಾಗ ಕೂತ್ಕೊಂಡೆಲ್ಲ ಏರಿಸ್ಕೊಳ್ತಾ ಇದ್ದೀನಿ. ಆವಾಗಂದ್ರೆ ಎಲ್ಲ ನಮ್ಮ ಚಿಕ್ಕಂದಿರಿದ್ರು, ಎಲ್ಲ ಏರಿಸ್ಕೊಡ್ತಾಯಿದ್ರು. ಇವತ್ತೆಲ್ಲ ನಾನು ಒಬ್ಬಳೆ ಮಾಡ್ಕೊಳ್ತಾ ಇದ್ದೀನಿ. ಹೋದ ಸತಿ 1 kg ತೊಗೊಂಡು ಬಂದ್ಬಿಟ್ಟಿದ್ದೆ, ಎಷ್ಟೊಂದಾಗಿತ್ತು. ಈ ಸತಿ ಅಪ್ಪ ಒಂದು 50 ರೂಪಾಯಿ ಪ್ಯಾಕೆಟ್ ಅಂತೆ ತೊಗೊಂಡು ಬಂದಾಗ, ಅರ್ಧ kg ತೊಗೊಂಡು ಬನ್ನಿ ಅಂದರೆ 50 ರೂಪಾಯಿ ಪ್ಯಾಕೆಟ್ ಅಂದ್ಬಿಟ್ಟು ತಂದವ್ರೆ. ಇನ್ನೂ ಗೇಟ್ಗೂ ಮತ್ತು ದೇವ್ರ ಮನೆ ಬಾಗಿಲಿಗೆ ಹಾಕಿಲ್ಲ, ಅವನ್ನ ಅದೊಂಚೂರು ಹಾಕಬೇಕು. ಆಮೇಲೆ ನಮ್ಮ ಮನೆಗೆ ಬಂದಮೇಲೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಈ ಕಡೆಯಿಂದ ಹಿಂಗೆ ಉದುರೋಗ್ಬಿಡುತ್ತೆ, ಇದೆಲ್ಲ ಚೆನ್ನಾಗಿ ಬಿಟ್ಟಿಗೆ ಕಟ್ಬಿಟ್ಟು ಆಮೇಲೆ ಗೇಟ್ಗೂ ಬಾಗಿಲಿಗೆಲ್ಲ ಹಾಕಬೇಕು. ಪ್ರತಿ ಹಂಗೆ ಹಾಕ್ತೀನಿ ಅಂತ ಓದ್ಕೊಳ್ತಾ ಇದ್ದಾನೆ. ಅದಕ್ಕೆ ಅವ್ನು ಓದ್ಕೊಂಡು ಆದಮೇಲೆ ಅಷ್ಟೊಂದು ಅವ್ರ ಅಪ್ಪನೂ ಬರ್ತಾರೆ, ಒಂದು 8:30 9 ಗಂಟೆಗೆ. ಅವಾಗ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಇದನ್ನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೆ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ, ಮೊಗ್ಗಾಗಿದ್ದು ತಂದಾಗ ಎಲ್ಲ ಅಷ್ಟು ಬೇಗ ಹರಡ್ಬಿಟ್ಟಿದ್ದಾವೆ. ಫ್ರೆಂಡ್ಸ್, ಇವಾಗ ತಾನೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು, ಪೂಜೆ ಎಲ್ಲ ಮುಗ್ದಾದ್ಮೇಲೆ ದೇವರು ಕೂಡ ಮುಂದೆಗಡೆ ಹೋಗ್ತಾ ಇದೆ. ಸೊ ಎಲ್ಲರೂ ಅವ್ರ ಮನೆಗಳವರೆಲ್ಲರೂ ಪೂಜೆ ಮಾಡಿಸ್ತಾ ಇದ್ದಾರೆ. ಜೊತೆಗೆ ಹಾಗೆಯೇ ಪ್ರಸಾದ ತೊಗೊಂಡು ಬಂದಿದ್ದೀವಿ. ಚಿತ್ರಾನ್ನ ಕೊಟ್ಟಿದ್ರು ಪ್ರಸಾದ. ಸೊ ಈಗ ಎಲ್ಲರೂ ಕುತ್ಕೊಂಡು ತಿಂತಾಯಿದ್ದೀವಿ. ಹಾಗೆ ನಮ್ಮ ಮನೆಗೂ ಕೂಡ ಎತ್ತಿಟ್ಟಿದ್ದೀನಿ. ಅಮ್ಮ ಅಪ್ಪ ಅಲ್ಲೇ ತಿಂತಾ ಇದ್ದಾರೆ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮುಗಿಸಿದ್ವು. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಾಳೆನೇ ಇದೇ ದೇವ್ರಿಗೆ ನಾವು ಆರತಿ ಕೂಡ ಮಾಡ್ತಾ ಇರೋದು. ನಾಳೆ ಬೆಳಗ್ಗೆನೇ ಇರುತ್ತೆ. ನಾವು ಎಲ್ಲರ ಜೊತೆನೂ ಹೋಗೋದಕ್ಕೆ ಹೋಗೋದಿಲ್ಲ. ಸೊ ಇಲ್ಲಿ ಬರ್ತಾರೆ, ಮನೆ ಹತ್ರನೇ ಹರೇರೆಲ್ಲ ಬಂದುಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಾವು ಇಲ್ಲಿಂದ ಹೋಗಿ ತಿರ್ಗಾ ಇವಾಗ ಬಂದಿತ್ತಲ್ಲ ದೇವರು, ಆ ದೇವ್ರಿಗೆ ಆರತಿ ಮುಗಿಸ್ಕೊಂಡು ಬಂದು ಮತ್ತೆ ಇನ್ನೊಂದು ಕಳಗಟ್ಟಮ್ಮ ಅಂತ ಇದೆ, ಅಲ್ಲಿಗೂ ಹೋಗ್ಬಿಟ್ಟು ಬರಬೇಕು. ಸೊ 2 ಸಲ ಓಡಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹತ್ತತ್ರ ಏನಿಲ್ಲ ಅಂದರೂ 3 ಗಂಟೆ 4 ಗಂಟೆ ಆಗೋಗ್ಬಿಡುತ್ತೆ. ಅದಕ್ಕೇ ಆ ಥರ ಆಗಲ್ಲ ಅಂದ್ಬಿಟ್ಟು ನಾನು ಹೋದ ವರ್ಷದಿಂದನೂ ಫಸ್ಟೇ ನಾವೇನೇ ಇಲ್ಲಿಂದಲೇ ಡೈರೆಕ್ಟ್ ಹೋಗ್ಬಿಟ್ಟು ಆರತಿ ಮುಗಿಸ್ಕೊಂಡು ಮತ್ತು ಹಾಗೆಯೇ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಅಲ್ಲೇ ಕಳಗಟ್ಟಮ್ಮಂಗೂ ಕೂಡ ಹಾಗೆ ಆರತಿ ಮತ್ತು ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಬರ್ತಾಯಿದ್ದೀವಿ. ಮತ್ತು ಹಾಗೆ ನೆಂಟರಿಷ್ಟೆಲ್ಲ ಬಂದಿರ್ತಾರೆ. ಮತ್ತು ನಾಳೆ ಎಲ್ಲ ಆರತಿ ಎಲ್ಲ ಆಗೋದ್ಮೇಲೆ ನಾನ್ ವೆಜ್ ಊಟ ಅಲ್ವಾ, ಸೊ ಹಾಗಾಗಿ ಲೇಟ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಆ ಥರ ಮಾಡ್ತಾಯಿದ್ದೀವಿ. ನಮ್ಮ ಅಣ್ಣ ತಮ್ಮಗಳಲ್ಲಿ ಎಲ್ಲರೂ ಅದೇ ಥರ ಮಾಡ್ತಾಯಿದ್ದಾರೆ ಆಲ್ಮೋಸ್ಟ್. ಅವರು ಕೂಡ. ಸೊ ಆಗೋದಿಲ್ಲ 2 ಸಲ ಓಡಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಈ ಸಲ ನಮ್ಮ ರಿಲೇಟಿವ್ಸ್ಗಾಗಲಿ ಫ್ರೆಂಡ್ಸ್ಗಾಗಲಿ ಯಾರಿಗೂ ನಾನು ಹೇಳಿಲ್ಲ ಅಲ್ಲ, ನಾವೇ ಸಿಂಪಲ್ಲಾಗಿಯೇ ಮಾಡ್ಕೊಳ್ತಾ ಇರೋದು. ಸೊ ಬೆಳಗ್ಗೆನೂ ಅಷ್ಟೇ ಬೇಗ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ. ಮತ್ತು ಹಾಗೆಯೇ ಇನ್ನೂ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇನ್ನೂ ಕೆಲವೊಂದೆರಡು ದೇವಸ್ಥಾನಗಳಿಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯವ್ರು ಬಂದು ಏನು ಹೇಳ್ತಾರೆ ನೋಡಬೇಕು. ಅವ್ರಿಗೆ ರಜಾ ಇತ್ತು, ರಜಾ ತೊಗೊಂಡಿದ್ದಾರೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ರಜಾ ಏನಾರ ತೊಗೊಂಡಿದ್ರೆ ಮತ್ತು ಹಾಗೆಯೇ ಇನ್ನೂ ಸ್ವಲ್ಪ ಕೆಲವು ದೇವಸ್ಥಾನಗಳಿದ್ದಾವೆ, ಹೋಗ್ಬಿಟ್ಟು ಬರಬೇಕು. ಸೊ ನೋಡೋಣ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ತಿಳಿಸ್ತೀನಿ ನಿಮಗೆ ನೆಕ್ಸ್ಟ್ ಲಾಗ್ಗಳಲ್ಲೆಲ್ಲನೂ. ಸೊ ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.